ಸ್ನೇಹಿತರೆ, ನೀವಿದನ್ನ ಪೊಲಿಟಿಕಲ್ ಗಿಮಿಕ್ ಅಂತಿರೋ ಅಥವಾ ವೋಟ್‌ಗಾಗಿ ಮಾಡುವಂತ ನಾಟಕ ಅಂತಿರೋ ಅದ್ ನಂಗ್ ಗೊತ್ತಿಲ್ಲ. ಆದ್ರೆ ಒಬ್ಬ ಪೊಲಿಟಿಷಿಯನ್ ಯಾವ ತರ ಇರಬಹುದು, ಒಬ್ಬ ಜನನಾಯಕ ಯಾವ ತರ ಇರ್ಬೇಕು ಅನ್ನೋದಕ್ಕೆ ಈ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ತಿದ್ದೇನೆ. ಅದು ಕೂಡ ಒಂದು ರಾಜ್ಯದ ಮುಖ್ಯಮಂತ್ರಿ. ನಾವು ಬಹಳಷ್ಟು ಪೊಲಿಟಿಷಿಯನ್ಸ್ ಅನ್ನ ನೋಡಿದೀವಿ, ಎಂಎಲ್‌ಎಗಳನ್ನ ನೋಡಿದೀವಿ, ಮಂತ್ರಿಗಳನ್ನ ನೋಡಿದೀವಿ. ಅವರು ಭೇಟಿ ಕೊಡೋದನ್ನ ನೋಡಿದೀವಿ ಬೇರೆ ಬೇರೆ ಆಫೀಸ್‌ಗಳಿಗೆ, ಸರ್ಕಾರಿ ಆಫೀಸ್‌ಗಳಿಗೆ. ಅಂಥದ್ರಲ್ಲಿ ಒಬ್ಬ ಮುಖ್ಯಮಂತ್ರಿ ಸಡನ್ ಆಗಿ ಒಂದು ತಾಯಿ ಮತ್ತು ಮಕ್ಕಳ ಆರೋಗ್ಯವನ್ನು ನೋಡುವಂತ ಆಸ್ಪತ್ರೆಗೆ ಭೇಟಿ ಕೊಡ್ತಾರೆ. ಅಲ್ಲಿ ಅವರ ಸಿಂಪ್ಲಿಸಿಟಿ, ಒಬ್ಬ ಮುಖ್ಯಮಂತ್ರಿ ಜನರ ಜೊತೆ ಮಾತನಾಡಬೇಕಾದ್ರೆ ಸುತ್ತಮುತ್ತ ಯಾರೇ ಅಲ್ಲಿ ಬಾಡಿಗಾರ್ಡ್ಸ್ ಇಲ್ಲ, ತಡೆಯುವವರಿಲ್ಲ. ಅಷ್ಟ್ ಅಷ್ಟು ಕ್ಲೋಸೆಸ್ಟ್ ಆಗಿ ಮಾತಾಡ್ತಾರೆ, ಕಮ್ಯುನಿಕೇಟ್ ಮಾಡ್ತಾರೆ. ಅವ್ರ ಕೈಯಲ್ಲಿ ಒಂದು ಬುಕ್ ಅನ್ನು ಅಬ್ಸರ್ವ್ ಮಾಡಿ. ಒಂದು ಬುಕ್ ಏನಾದ್ರು ಇದ್ರೆ ಅವರೇ ಸ್ವತಃ ನೋಟ್ ಮಾಡ್ಕೊಳ್ಳೋದಕ್ಕೆ ಒಂದು ಬುಕ್ ಇಟ್ಕೊಂಡಿದ್ದಾರೆ. ಅದ್ರ ಜೊತೆ ಅವರು ಆಫೀಸರ್ ಜೊತೆ, ಅಲ್ಲಿರುವಂತ ಆಫೀಸರ್ ಅಂದ್ರೆ ಡಾಕ್ಟರ್ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ ಅವರು ಕೂತಂತ ಚೇರ್ ಅನ್ನು ಅಬ್ಸರ್ವ್ ಮಾಡಿ. ಕೆಲವು ಮುಖ್ಯಮಂತ್ರಿಗಳೆಲ್ಲ ಯಾವ್ದಾದ್ರು ಆಫೀಸ್‌ಗೆ ಹೋದಾಗ ಅಲ್ಲಿ ಅವರಿಗೆ ಐಷಾರಾಮಿ ಚೇರ್‌ಗಳು ಬೇಕು. ಅವರ ಮುಂದೆ ಅದೇ ರೀತಿ ಅವರು ಆ ಡಾಕ್ಟರ್‌ನ ಕೂರಿಸ್ಕೊಂಡು ಮಾತಾಡ್ತಾ ಇದ್ದಾರೆ. ಆ ಇಲ್ಲಿ ಬೇರೆ ಕಡೆ ಮಿನಿಸ್ಟರ್ಸ್‌ಗಳೆಲ್ಲ ಆಫೀಸರ್‌ನ ಮಾತಾಡ್ಬೇಕಾದ್ರೆ ಎದ್ದು ನಿಲ್ಸ್ಕೊಂಡೇ ಇರ್ಬೇಕು ಅವರು, ಕೂರ್ಬಾರ್ದು. ನೋಡಿ, ಈ ತರದೊಂದು ಸಿಂಪ್ಲಿಸಿಟಿ ಒಂದು ಜನರ ನಡುವೆ ಯಾವಾಗ ಒಬ್ಬ ಪೊಲಿಟಿಷಿಯನ್ ಜನಸಾಮಾನ್ಯರಂತೆ ಬದುಕೋದಕ್ಕೆ ಒಂದು ಸಾಧ್ಯನಾ? ಅಥವಾ ಈ ತರದೊಂದು ಘಟನೆಗಳಾಗತ್ತಾ? ಆಗ ಮಾತ್ರ ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಿಜವಾಗ್ಲೂ ಪ್ರಜೆಗಳಿಗೆ ಒಂದು ರೆಸ್ಪೆಕ್ಟ್ ಸಿಗೋದಕ್ಕೆ ಸಾಧ್ಯ. ಅಂದ್ರೆ ಒಬ್ಬ ಪೊಲಿಟಿಷಿಯನ್, ಒಬ್ಬ ರಾಜಕಾರಣಿ, ಒಬ್ಬ ಜನನಾಯಕ ಮಾಡ್ಬೇಕಾದದ್ದು ಇದೆ, ಇರ್ಬೇಕಾದದ್ದು ಇದೇ ರೀತಿ. ಇದಕ್ಕಿಂತ ಹೆಚ್ಚೇನಿಲ್ಲ. ಅದವರ ಕರ್ತವ್ಯ ಮಾಡ್ಲೇಬೇಕು. ನಾವು ಏನ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ಇವತ್ತೊಬ್ಬ ಎಂಎಲ್‌ಎಯನ್ನ, ಇವತ್ತೊಬ್ಬ ಎಂಪಿಯನ್ನ, ಇವತ್ತೊಬ್ಬ ಮಿನಿಸ್ಟರನ್ನ, ಮುಖ್ಯಮಂತ್ರಿಗಳನ್ನ ಏನೋ ಅವರು ದೇವಲೋಕದಿಂದ ಇಳಿದು ಬಂದವರಾಗಿ ಟ್ರೀಟ್ ಮಾಡ್ತಾ ಇದ್ದೀವಿ. ಆ ಅವರಿಗೆ ಬಾಸಿಸಂ ಪಟ್ಟವನ್ನ ಕೊಡ್ತಾ ಇದೀವಿ. ನೋ, ದೇ ಆರ್ ಅವರ್ ಸರ್ವೆಂಟ್. ವಿ ಆರ್ ಇಲೆಕ್ಟೆಡ್. ವಿ ಆರ್ ಇಲೆಕ್ಟೆಡ್ ದೆಮ್. ನಾವು ಅವರನ್ನ ಒಂದು ವೋಟ್ ಹಾಕಿ ಅವರನ್ನ ಇಲೆಕ್ಟ್ ಮಾಡಿದೀವಿ. ನಮಗೆ ಸರ್ಕಾರಿ ಸವಲತ್ತುಗಳನ್ನ, ನಮ್ಗೋಸ್ಕರ ನೀವು ಸೇವ್ ಮಾಡ್ಬೇಕಂತ. ಹಾಗಾಗಿ ಅವರು ಇದೇ ತರ ಇರ್ಬೇಕು. ಇದ್ರಲ್ಲಿ ಎಕ್ಸ್ಟ್ರಾ ಇಲ್ಲ. ಯಾಕೆ ಈ ವಿಡಿಯೋ ಹಾಕ್ತಾ ಇದ್ದೀನಿ ಅಂದ್ರೆ, ದಿಸ್ ಈಸ್ ದ ರಿಯಲ್ ಅಡ್ಮಿನಿಸ್ಟ್ರೇಷನ್. ಜನರ ಜೊತೆ ಇದ್ದು ಅದರಲ್ಲೂ ಸಿಂಪ್ಲಿಸಿಟಿ ಆಗಿರುವಂತದ್ದು, ಸರಳತೆಯಿಂದ ಇರುವಂತದ್ದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಮ್ಗೆ ಯಾಕೋ ಈ ವಿಡಿಯೋದಲ್ಲಿ ಅದು ನಾಟಕನೋ ಮತ್ತೊಂದು ಗೊತ್ತಿಲ್ಲ, ಬಟ್ ಒಬ್ಬ ಪೊಲಿಟಿಷಿಯನ್, ಒಬ್ಬ ರಾಜಕಾರಣಿ ಯಾರೇ ಆಗಿರ್ಲಿ, ಅವ್ನು ಮಂತ್ರಿ ಆಗಿರ್ಲಿ, ಮುಖ್ಯಮಂತ್ರಿ ಆಗಿರ್ಲಿ, ಇರ್ಬೇಕಾದದ್ದು ಇದೇ ರೀತಿ ಅಂತ ಅನಿಸ್ತು. ನಿಮ್ಗೆ ಅನಿಸ್ತು? ಕಮೆಂಟ್ ಮಾಡಿ.